ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಮತ್ತು ದೇವರುಗಳು ಒಂದೇ ಲೋಕದಲ್ಲಿ ವಾಸವಾಗಿದ್ರು. ಆದ್ರೆ ಒಂದು ದಿನ ದೇವರುಗಳ ಅತ್ಯಾಚಾರ ಸಹಿಸದೆ ಮನುಷ್ಯರೆಲ್ಲರೂ ದೇವರುಗಳ ವಿರುದ್ಧ ನಿಂತ್ಕೋತಾರೆ. ಅದಕ್ಕೆ ಎಲ್ಲ ದೇವರುಗಳು ಇಡೀ ಮನುಷ್ಯ ಕುಲಕ್ಕೆ ಪನಿಷ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದೇ ಸಮಯದಲ್ಲಿ ನಮ್ಮ ಕಥೆಯ ನಾಯಕನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಯಾಕಂದ್ರೆ ನಮ್ಮ ನಾಯಕ ಕೇವಲ ಒಬ್ಬ ಸಾಧಾರಣ ಮನುಷ್ಯ ಅಲ್ಲ, ಅವನ ಹತ್ತಿರ ಒಂದು ದೊಡ್ಡ ಸೀಕ್ರೆಟ್ ಇರುತ್ತೆ. ಮುಂದೆ ನಮ್ಮ ನಾಯಕನಿಗೆ ಮಾನ್ಸ್ಟರ್ ಕ್ರಿಯೇಚರ್ ಮತ್ತೆ ದೇವರುಗಳ ಜೊತೆಯೇ ಫೈಟ್ ಮಾಡುವಂತ ಸಂದರ್ಭ ಎದುರಾಗುತ್ತೆ. ಒಂದು ಕಡೆ ಹ್ಯುಮ್ಯಾನಿಟಿಯ ಸರ್ವೈವಲ್, ಇನ್ನೊಂದು ಕಡೆ ದೇವರುಗಳ ಕೋಪ. ಈ ಇಂಪಾಸಿಬಲ್ ಮಿಷನ್ ಅಲ್ಲಿ ನಮ್ಮ ಕಥೆಯ ನಾಯಕ ಗೆಲ್ತಾನ ಅಥವಾ ಈ ಡೇಂಜರಸ್ ಜರ್ನಿಯಲ್ಲಿ ತನ್ನ ಪ್ರಾಣವನ್ನ ಕಳ್ಕೊತಾನ ಅನ್ನೋದನ್ನ ಇವತ್ತಿನ ಈ ಕಥೆಯಲ್ಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಕ್ಲಾಶ್ ಆಫ್ ದಿ ಟೈಟನ್ಸ್ ಅಂತ. ಸೊ ಗೈಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಕಥೆಯನ್ನ ಶುರು ಮಾಡೋಣ. ಕಥೆಯ ಆರಂಭದಲ್ಲಿ ಸ್ಪೈರಸ್ ಅನ್ನೋ ಒಬ್ಬ ಮೀನುಗಾರ ಸಮುದ್ರದಲ್ಲಿ ಮೀನು ಹಿಡಿಯೋಕೆ ಅಂತ ಬಂದಾಗ ಒಂದು ಕಾಫಿನ್ ತೇಲಾಡ್ತಾ ಇರೋದನ್ನ ನೋಡಿ ತನ್ನ ದೋಣಿಯಲ್ಲಿ ಎತ್ಕೋತಾನೆ. ನಂತರ ಅದ್ರಲ್ಲಿ ಏನಿರಬಹುದು ಅಂತ ಓಪನ್ ಮಾಡಿ ನೋಡಿದಾಗ ಒಬ್ಳು ಲೇಡಿ ಮತ್ತೆ ಒಂದು ಮಗು ಇರೋದನ್ನ ನೋಡಿ ಮಗುವನ್ನ ಎತ್ಕೋತಾನೆ. ಯಾಕಂದ್ರೆ ಆಲ್ರೆಡಿ ಆ ಲೇಡಿ ಸತ್ತಿರ್ತಾಳೆ. ಇದಾದ್ಮೇಲೆ ಸ್ಪೈರಸ್ ಆ ಮಗುವನ್ನ ತನ್ನ ಸ್ವಂತ ಮಗನಂತೆ ಬೆಳೆಸಿ ಅವನಿಗೆ ಪರ್ಸಿಯಸ್ ಅಂತ ಹೆಸರಿಡ್ತಾನೆ. ಪರ್ಸಿಯಸ್ಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗುತ್ತೆ ಸ್ಪೈರಸ್ ಇವನ ಸ್ವಂತ ತಂದೆ ಅಲ್ಲ ಅಂತ. ಅದಕ್ಕೆ ಪರ್ಸಿಯಸ್, ನಿಮ್ಗೆ ಸ್ವಂತ ಮಗುವಾದ್ರೆ ನನ್ ಮೇಲೆ ನಿಮ್ಮ ಪ್ರೀತಿ ಕಮ್ಮಿ ಆಗತ್ತಾ ಅಂತ ಕೇಳಿದಾಗ ಸ್ಪೈರಸ್ ಹೇಳ್ತಾನೆ, ನೀನೇ ನನ್ನ ಮೊದಲನೇ ಮಗ, ನನ್ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಯಾಕಂದ್ರೆ ಸ್ಪೈರಸ್ ನ ಹೆಂಡತಿ ಪ್ರೆಗ್ನೆಂಟ್ ಇರೋದ್ರಿಂದ ಪರ್ಸಿಯಸ್ಗೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಇದಾದ್ಮೇಲೆ 12 ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಪರ್ಸಿಯಸ್ ಕೂಡ ದೊಡ್ಡವನಾಗಿರ್ತಾನೆ. ಸ್ಪೈರಸ್ಗೆ ಒಬ್ಳು ಹೆಣ್ಣು ಮಗಳು ಕೂಡ ಹುಟ್ಟಿರ್ತಾಳೆ. ಸ್ಪೈರಸ್ ತನ್ನ ಫ್ಯಾಮಿಲಿನ ಕರ್ಕೊಂಡು ಮೀನ್ ಹಿಡಿಯೋಕೆ ಅಂತ ಬಂದಾಗ ಒಂದೇ ಒಂದು ಮೀನು ಸಿಗದೆ ಇರೋ ಕಾರಣಕ್ಕೆ ಎಲ್ಲ ದೇವರುಗಳನ್ನ ಬೈತಾ ಇರ್ತಾನೆ. ಆಗ ಸ್ಪೈರಸ್ ನ ಹೆಂಡತಿ ಮತ್ತೆ ಪರ್ಸಿಯಸ್ ಇವನನ್ನ ಸಮಾಧಾನ ಮಾಡಿ ಅರ್ಗೋಸ್ ಪ್ರಾಂತ್ಯ ಕಡೆ ಮೀನುಗಳು ಸಿಗಬಹುದು ಅಂತ ಕರ್ಕೊಂಡ್ ಬರ್ತಾರೆ. ಸಮುದ್ರದ ತೀರಲ್ಲಿ ಜ್ಯೂಸ್ ಮೂರ್ತಿ ನೋಡಿ ಈ ಕುಟುಂಬ ಖುಷಿ ಪಡ್ತಾ ಇರಬೇಕಾದ್ರೆ ಅರ್ಗೋಸ್ ನ ಕೆಲವು ಸೈನಿಕರು ಜ್ಯೂಸ್ ದೇವರ ಮೂರ್ತಿಯನ್ನ ಕಿತ್ತು ಸಮುದ್ರಕ್ಕೆ ಬಿಸಾಕ್ತಾರೆ. ಅದಕ್ಕೆ ಹೇಡಿಸ್ ಕೆಲವು ರಾಕ್ಷಸರನ್ನ ಕಳಿಸಿ ಈ ಸೈನಿಕರನ್ನ ಸಾಯಿಸ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಮನುಷ್ಯರು ದೇವರುಗಳ ವಿರುದ್ಧ ನಿಂತ್ಕೊಂಡಿದ್ದಾರೆ, ದೇವರುಗಳನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಈ ರಾಕ್ಷಸರು ಅರ್ಗೋಸ್ನ ಸೈನಿಕರನ್ನ ಸಾಯಿಸಿದ್ಮೇಲೆ ಹೇಡಿಸ್ ಪ್ರತ್ಯಕ್ಷವಾಗಿ ಪರ್ಸಿಯಸ್ ಇದ್ದಂತ ದೋಣಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಪರ್ಸಿಯಸ್ ನ ಕುಟುಂಬ ಸಮುದ್ರದಲ್ಲಿ ಮುಳುಗ್ತಾ ಇರಬೇಕಾದ್ರೆ ಅವರನ್ನ ಕಾಪಾಡೋಕೆ ಪರ್ಸಿಯಸ್ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಸಾಧ್ಯವಾಗದೆ ಇರೋ ಕಾರಣ ಪರ್ಸಿಯಸ್ ಸಮುದ್ರದ ಮೇಲೆ ಬಂದು ದೋಣಿಯ ಒಂದು ಕಟ್ಟಿಗೆ ಮೇಲೆ ಕೂತು ಅಳತಾ ಇರ್ತಾನೆ. ಈ ಕಡೆ ಹೇಡಿಸ್ ದೇವಲೋಕದಲ್ಲಿರೋ ಜ್ಯೂಸ್ ಆಸ್ಥಾನಕ್ಕೆ ಬಂದು, ನೋಡಿದ್ರ ಅಣ್ಣ, ಮನುಷ್ಯರನ್ನ ಪ್ರೀತಿ ಮಾಡೋದಕ್ಕೆ ಏನ್ ಮಾಡಿದ್ರು ಅಂತ. ಮಾನವ ಕುಲಕ್ಕೆ ನಮ್ಮ ಮೇಲಿರೋ ಭಯ ಭಕ್ತಿ ಎಲ್ಲ ಹೋಗ್ಬಿಟ್ಟಿದೆ. ಒಂದ್ ವೇಳೆ ಈ ಮನುಷ್ಯರು ನಮ್ಮನ್ನ ಪೂಜಿಸ್ಲಿಲ್ಲ ಅಂದ್ರೆ ನಮ್ಮ ಸ್ಥಾನವನ್ನೇ ಕಳ್ಕೋಬೇಕಾಗುತ್ತೆ ಅಂತ ಹೇಳಿದಾಗ ಜ್ಯೂಸ್ ಹೇಡಿಸ್ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿ, ಹೌದು ನೀನ್ ಹೇಳೋದು ನಿಜ, ಈ ಮನುಷ್ಯರನ್ನ ಹಾಗೆ ಬಿಡಬಾರ್ದು, ಮತ್ತೆ ನಮ್ಮನ್ನ ಪೂಜಿಸ್ಬೇಕು, ನಮ್ಮ ಮೇಲೆ ಭಯ ಭಕ್ತಿ ಬರೋಕೆ ಏನ್ ಮಾಡ್ಬೇಕು ಅನ್ಸುತ್ತೋ ಹೋಗಿ ಅದನ್ನ ಮಾಡು ಅಂತ ಜ್ಯೂಸ್ ಹೇಡಿಸ್ಗೆ ಹೇಳ್ತಾನೆ. ಈ ಕಡೆ ಬದುಕಿರೋ ಅರ್ಗೋಸ್ ಪ್ರಾಂತ್ಯದ ಸೈನಿಕರು ಪರ್ಸಿಯಸ್ ನ ಕರ್ಕೊಂಡು ಅರ್ಗೋಸ್ ರಾಜ್ಯನ ಎದುರುಗಡೆ ಬಂದಾಗ ನೂರಾರು ಸೈನಿಕರು ಸತ್ತಿದ್ರು ಕೂಡ ಜ್ಯೂಸ್ ನ ಮೂರ್ತಿ ಸಮುದ್ರದಲ್ಲಿ ಬಿಸಾಕಿರೋದ್ರಿಂದ ರಾಜ ಸೆಫಿಯಸ್ ನಮ್ಗೆ ಜಯ ಸಿಕ್ಕಿದೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅರ್ಗೋಸ್ ರಾಣಿ ಕೆಸೋಪಿಯಾ ಒಂದು ಸ್ಟೆಪ್ ಮೇಲೆ ಹೋಗಿ, ನಾವು ಯಾವ ದೇವರುಗಳಿಗಿಂತಾನೂ ಕಮ್ಮಿ ಇಲ್ಲ, ಯುವರಾಣಿ ಆಂಡ್ರೋಮೆಡಾ ಸೌಂದರ್ಯಕ್ಕೆ ಎಲ್ಲಾ ದೇವರುಗಳು ಜೆಲಸ್ ಫೀಲ್ ಮಾಡಿ ನಮ್ಮ ವಿರುದ್ಧ ಹೋರಾಡಕ್ಕೆ ಶುರು ಮಾಡಿದ್ದಾರೆ, ಇನ್ನು ಮೇಲೆ ನಾವೇ ದೇವ್ರು, ನೀವೆಲ್ರೂ ನಮ್ಮನ್ನೇ ಪೂಜಿಸಬೇಕು ಅಂತ ಹೇಳ್ತಾಳೆ. ಇದೆಲ್ಲ ನೋಡಿ ಪರ್ಸಿಯಸ್ಗೆ ಯಾವ ಜಾಗಕ್ಕೆ ಬಂದು ಸಿಕ್ಕಾಕೊಂಡೆ ಗುರು ಅಂತ ಅನಿಸ್ತಾ ಇರಬೇಕಾದ್ರೆ ಹೇಡಿಸ್ ಬಂದು ಎಲ್ಲಾ ಸೈನಿಕರನ್ನ ಹೊಡೆದು ಕೆಳಗಡೆ ಬಿಸಾಕ್ತಾನೆ. ನಂತರ ಅರ್ಗೋಸ್ ರಾಜರಾಣಿಗೆ, ನಿಮ್ಮನ್ನ ಸೃಷ್ಟಿ ಮಾಡಿರೋದೇ ನಾವು, ನಮ್ಮನ್ನೇ ತಿರಸ್ಕಾರ ಮಾಡಿ ನಿಮ್ಮನ್ನ ನೀವೇ ದೇವರುಗಳಂತ ಘೋಷಣೆ ಮಾಡ್ಕೋತೀರಾ, ನಿಮ್ಮನ್ನ ಹೀಗೆ ಬಿಟ್ರೆ ಆಗಲ್ಲ. 10 ದಿನಗಳ ನಂತರ ಬರುವಂತ ಅಮಾವಾಸ್ಯ ದಿನ ದೇವರ ಸೌಂದರ್ಯಕ್ಕೆ ಹೋಲಿಸಿರೋ ನಿಮ್ಮ ಮಗಳ ಬಲಿ ಕೊಡ್ಲಿಲ್ಲ ಅಂದ್ರೆ ಇಡೀ ಅರ್ಗೋಸ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಹೋಗ್ಬೇಕಾದ್ರೆ ಪರ್ಸಿಯಸ್ ನ ನೋಡಿ ಜ್ಯೂಸ್ ನ ಮಗ ಇಲ್ಲೇನ್ ಮಾಡ್ತಿದ್ದಾನೆ ಅಂತ ಹೇಳಿ ಮಾಯವಾಗ್ತಾನೆ. ಪರ್ಸಿಯಸ್ ಜ್ಯೂಸ್ ನ ಮಗ ಅಂತ ಗೊತ್ತಾಗಿ ಅರ್ಗೋಸ್ ನ ಸೈನಿಕರು, ಇಲ್ಲೇನ್ ಮಾಡಕ್ ಬಂದಿದೀಯಾ, ನಿನ್ ಪ್ಲಾನ್ ಗಳು ಏನಿದಾವೆ ಅಂತ ಹೊಡೆದು ಒಂದು ಜೈಲಲ್ಲಿ ಹಾಕ್ತಾರೆ. ಈ ಕಡೆ ಪರ್ಸಿಯಸ್ಗೆ, ಇವರೆಲ್ಲ ನನ್ನ ಜ್ಯೂಸ್ ನ ಮಗ ಅಂತ ಯಾಕೆ ಹೇಳ್ತಿದ್ದಾರೆ, ನಿಜವಾಗಿಯೂ ಜ್ಯೂಸ್ ನ ಮಗನಾಗಿದ್ರೆ ನನ್ನ ಯಾಕೆ ಸಮುದ್ರದಲ್ಲಿ ಬಿಸಾಕಿದ್ರು ಅಂತ ಕೆಲವು ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಈ ಕಡೆ ದೇವಲೋಕದಲ್ಲಿ ಒಬ್ಬ ದೇವದೂತ ಜ್ಯೂಸ್ ಹತ್ರ ಬಂದು ಪರ್ಸಿಯಸ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ, ನೀವು ಒಪ್ಪೋದಾದ್ರೆ ಅವರನ್ನ ದೇವಲೋಕಕ್ಕೆ ಆಗಮನ ಮಾಡಬಹುದು ಅಂದಾಗ ಜ್ಯೂಸ್ ಅವನನ್ನ ಅಲ್ಲೇ ಇರೋಕ್ ಬಿಡಿ, ಅವನ ಹಣೆ ಬರಹ ಹೇಗೋ ಹಾಗೆ ಆಗ್ಲಿ ಅಂತ ಹೇಳ್ತಾನೆ. ಪರ್ಸಿಯಸ್ ಒಬ್ಬ ಡೆಮಿಗೋಡ್ ಆಗಿರೋದ್ರಿಂದ ಜೈಲಲ್ಲಿ ಹಾಕಿದಾಗ ಆಯೋ ಅನ್ನೋ ಒಬ್ಳು ಲೇಡಿ ಬಂದು ಪರ್ಸಿಯಸ್ಗೆ ಇದ್ದಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಳೆ. ಅರ್ಗೋಸ್ ನ ಹಳೆ ರಾಜ ಅಕ್ರಿಸಿಯಸ್ ಎಲ್ಲ ದೇವರುಗಳ ವಿರುದ್ಧ ರೆಬಲ್ ಆಗಿ ನಿಂತ್ಕೋತಾನೆ.
ಅದಕ್ಕೆ ಜಿಯೂಸ್ ಅಕ್ರಿಸಿಯಸ್ ನ ರೂಪ ಧಾರಣೆ ಮಾಡಿ ಇವನ ಹೆಂಡತಿ ಡ್ಯಾನ ಜೊತೆ ಸೆಕ್ಸ್ ಮಾಡ್ತಾನೆ. ಇದರ ಪರಿಣಾಮವಾಗಿ ಪರ್ಸಿಯಸ್ ಹುಟ್ಟಿದಾಗ ಅಕ್ರಿಸಿಯಸ್ ಇಬ್ಬರನ್ನ ಒಂದು ಕಫಿನಲ್ಲಿ ಹಾಕಿ ಕೆಲವು ಮಂತ್ರಗಳಿಂದ ಆ ಕಫಿನ್ ಲಾಕ್ ಮಾಡಿ ಸಮುದ್ರದಲ್ಲಿ ಬಿಸಾಕಿರ್ತಾನೆ. ಆಗ ಆಯೋ ಈ ಕಫಿನ್ ಸ್ಪೈರಸ್ಗೆ ಸಿಗೋ ತರ ಮಾಡಿ ಪರ್ಸಿಯಸ್ ಮೇಲೆ ಕಣ್ಣಿಟ್ಟಿರ್ತಾಳೆ. ಈ ಕಾರಣಕ್ಕೆ ಪರ್ಸಿಯಸ್ ಅರ್ಗೋಸ್ ಪ್ರಾಂತ್ಯದ ಜೈಲಲ್ಲಿದ್ರೂ ಕೂಡ ಆಯೋಗೆ ಗೊತ್ತಾಗಿ ಹುಡ್ಕೊಂಡು ಬಂದಿರ್ತಾಳೆ. ಆದ್ರೆ ಅಕ್ರಿಸಿಯಸ್ ಯಾರ ಕಣ್ಣಿಗೂ ಬೀಳದೆ ಹಾಗೆ ಅಂಡರ್ ಗ್ರೌಂಡ್ ಆಗಿರ್ತಾನೆ. ಈ ಕಥೆಯಲ್ಲಿ ಮುಂದೆ ಹೋಗೋ ಮುಂಚೆ ದೇವರುಗಳನ್ನ ಮತ್ತೆ ಅವರು ಆಳುವಂತ ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾವಿರಾರು ವರ್ಷಗಳ ಹಿಂದೆ 3 ಒಲಿಂಪಿಯನ್ಸ್ ಟೈಟನ್ಗಳ ವಿರುದ್ಧ ಫೈಟ್ ಮಾಡ್ತಾರೆ. ಬೇಸಿಕಲಿ ಈ 3 ಜನ ಜಿಯೂಸ್, ಪೊಸೈಡನ್ ಮತ್ತೆ ಹೇಡಿಸ್ ಅನ್ನೋ ಅಣ್ಣ ತಮ್ಮಂದಿರು ಆಗಿರ್ತಾರೆ. ಹೇಡಿಸ್ ಕ್ರಾಕನ್ ಅನ್ನ ಒಂದು ಜಾಯಿಂಟ್ ಟೈಟನ್ ಕ್ರಿಯೇಟ್ ಮಾಡಿ ಬೇರೆ ಎಲ್ಲಾ ಟೈಟನ್ ಗಳನ್ನ ಸಾಯಿಸಿ ಸೋಲಿಸ್ತಾನೆ. ಇದಾದ್ಮೇಲೆ ಜಿಯೂಸ್ ಮನುಷ್ಯರನ್ನ ಕ್ರಿಯೇಟ್ ಮಾಡಿ ಅವರನ್ನ ರೂಲ್ ಮಾಡೋದ್ರೆ ಪೊಸೈಡನ್ ಸಮುದ್ರ ಮತ್ತೆ ಸಮುದ್ರದ ಜೀವಿಗಳನ್ನ ರೂಲ್ ಮಾಡ್ತಾನೆ. ಆದ್ರೆ ಹೇಡಿಸ್ ಜ್ಯೂಸ್ ಇಂದ ಮೋಸಗೊಂಡು ಕತ್ತಲ ಲೋಕವನ್ನ ರೂಲ್ ಮಾಡ್ತಾನೆ. ಜ್ಯೂಸ್ ಮತ್ತೆ ಪೊಸೈಡನ್ಗೆ ಜನಗಳ ನಂಬಿಕೆ, ಪ್ರಾರ್ಥನೆ, ಪೂಜೆಗಳಿಂದ ಶಕ್ತಿ ಸಿಕ್ಕರೆ ಹೇಡಿಸ್ ಬೇರೆ ಒಂದು ದಾರಿನೇ ಆಯ್ಕೆ ಮಾಡಿರ್ತಾನೆ. ಅದೇ ಭಯ. ಜನಗಳು ದೇವರುಗಳ ಮೇಲಿರೋ ನಂಬಿಕೆ ಕಳ್ಕೊಂಡು ದೇವರಿಂದ ದೂರಾದ್ರೇನೆ ಹೇಡಿಸ್ಗೆ ಶಕ್ತಿ ಸಿಗೋದು. ಕಮಿಂಗ್ ಟು ದಿ ಸ್ಟೋರಿ, ಪರ್ಸಿಯಸ್ ಈ ಕಥೆಯೆಲ್ಲ ಕೇಳಿದ್ಮೇಲೆ ಹೇಡಿಸ್ ನ ಸಾಯಿಸಬೇಕು ಅಂದಾಗ ಆಯೋ ಕ್ರಾಕನ್ ಇರೋವರೆಗೂ ಹೇಡಿಸ್ಗೆ ಏನು ಮಾಡೋಕ್ಕಾಗಲ್ಲ, ಕ್ರಾಕನ್ ಇಂದಾನೆ ಹೇಡಿಸ್ಗೆ ಶಕ್ತಿ ಸಿಗುತ್ತೆ ಅಂದಾಗ ಪರ್ಸಿಯಸ್ ಹಾಗಾದ್ರೆ ಕ್ರಾಕನ್ಗೆ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಆಯೋ ಕ್ರಾಕನ್ಗೆ ಸಾಯಿಸೋ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಡ್ರಾಕೋ ಮನುಷ್ಯರು ಕ್ರಾಕನ್ಗೆ ಸಾಯಿಸೋಕ್ಕಾಗಲ್ಲ ಅಂದಾಗ ಆಯೋ ಮೇ ಬಿ ಮನುಷ್ಯರಿಂದ ಆಗದೆ ಇರಬಹುದು, ಆದ್ರೆ ಡೆಮಿಗಾಡ್ ಇಂದ ಖಂಡಿತ ಆಗುತ್ತೆ ಅಂತ ಪರ್ಸಿಯಸ್ ಬಗ್ಗೆ ಹಿಂಟ್ ಕೊಡ್ತಾಳೆ. ಅದಕ್ಕೆ ಡ್ರಾಕೋ ತನ್ನ ಆರ್ಮಿಗಳನ್ನೆಲ್ಲ ಕರ್ಕೊಂಡು ಪರ್ಸಿಯಸ್ ಜೊತೆ ಕ್ರಾಕನ್ಗೆ ಸಾಯಿಸೋಕೆ ಅಂತ ಹೋಗ್ತಾ ಇರ್ತಾರೆ. ಈ ಕಡೆ ಹೇಡಿಸ್ ಅಂಡರ್ ಗ್ರೌಂಡ್ ಅಲ್ಲಿರೋ ಅಕ್ರಿಸಿಯಸ್ ಹತ್ರ ಬಂದು ಜ್ಯೂಸ್ ನ ಮಗ ಸಾಯ್ಲಿ ಅಂತ ಅವನನ್ನ ಸಮುದ್ರದಲ್ಲಿ ಬಿಸಾಕ್ದೆ. ಆದ್ರೆ ಅವನು ಇನ್ನೂ ಬದುಕಿದಾನೆ, ನನ್ನ ಸಾಯಿಸೋಕೆ ಅಂತ ಬರ್ತಿದ್ದಾನೆ. ಜ್ಯೂಸ್ ನಮ್ಮಿಬ್ಬರಿಗೂ ಕೂಡ ಶತ್ರುವನೇ, ನನ್ನ ಶಕ್ತಿಯನ್ನ ನಿಂಗೆ ಕೊಡ್ತೀನಿ, ಹೋಗಿ ಪರ್ಸಿಯಸ್ ನ ಸಾಯಿಸು, ನನ್ನ ಶಕ್ತಿಯಿಂದ ಅವನು ಸತ್ರೆ ನಂಗೆ ಇನ್ನೂ ಜಾಸ್ತಿ ಶಕ್ತಿ ಸಿಗುತ್ತೆ, ಇದರಿಂದ ನಾನು ಜ್ಯೂಸ್ ನ ಆರಾಮಾಗಿ ಸಾಯಿಸಬಹುದು ಅಂತ ತನ್ನ ಶಕ್ತಿಯನ್ನ ಅಕ್ರಿಸಿಯಸ್ಗೆ ಕೊಡ್ತಾನೆ. ಈ ಕಡೆ ಎಲ್ರು ಕಾಡಲ್ಲಿ ಬಂದು ಕ್ಯಾಂಪ್ ಹಾಕೊಂಡು ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಡ್ರಾಕೋ ಪರ್ಸಿಯಸ್ಗೆ ಹೇಗೆ ತಲವಾರ್ ಬಾಜಿ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ. ಮೊದಲನೇ ಸರಿ ತಲವಾರ್ ಬಾಜಿ ಕಲಿತಾ ಇದ್ರು ಕೂಡ ಪರ್ಸಿಯಸ್ ಡ್ರಾಕೋನ ಸೋಲಿಸಿದಾಗ ನಿನ್ನ ಹತ್ರ ದೇವರ ಶಕ್ತಿ ಇದೆ, ಟೈಮ್ ಬಂದಾಗ ಅದನ್ನ ಯೂಸ್ ಮಾಡ್ಕೊ ಅಂತ ಹೇಳ್ತಾನೆ. ಈ ಕಡೆ ದೇವಲೋಕದಲ್ಲಿ ಜ್ಯೂಸ್ ಪರ್ಸಿಯಸ್ ನ ಬೊಂಬೆ ಹಿಡ್ಕೊಂಡು ಸಂಕಟ ಪಡ್ತಾ ಇರೋದನ್ನ ತೋರಿಸ್ತಾರೆ. ಎಲ್ಲರೂ ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಪರ್ಸಿಯಸ್ ಕಾಡಿಂದ ಹೊರಗಡೆ ಬಂದಾಗ ಒಂದು ಹೊಳಿತಿರೋ ವಸ್ತುವನ್ನ ನೋಡಿ ಅದನ್ನ ಕೈಯಲ್ಲಿ ಹಿಡ್ಕೋತಾನೆ. ಆಗ ಹೊಳಿತಿರೋ ವಸ್ತು ಒಂದು ಮ್ಯಾಜಿಕಲ್ ಸ್ವರ್ಡ್ ಆಗಿ ಓಪನ್ ಆಗುತ್ತೆ. ಅಂದ್ರೆ ಜಿಯೂಸ್ ಪರ್ಸಿಯಸ್ಗೆ ಅಂತ ಕಳಿಸಿರೋ ಗಿಫ್ಟ್ ಇದು. ಡ್ರಾಕೋ ಬಂದು ನೀನು ದೇವರ ಮಗ, ಇವಾಗ್ಲಾದ್ರೂ ಇದನ್ನ ಎಕ್ಸೆಪ್ಟ್ ಮಾಡು ಅಂದಾಗ ಕ್ರಾಕನ್ಗೆ ಸಾಯಿಸೋಕೆ ನಾನು ಒಬ್ನೇ ಸಾಕು, ನಂಗೆ ಜ್ಯೂಸ್ ಇಂದ ಯಾವ ಸಹಾಯ ಕೂಡ ಬೇಕಾಗಿಲ್ಲ ಅಂತ ಆ ಮ್ಯಾಜಿಕಲ್ ಸ್ವರ್ಡ್ ಡ್ರಾಕೋಗೆ ಕೊಡ್ತಾನೆ. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಕೆಲವು ರೆಕ್ಕೆಗಳಿರೋ ಕುದುರೆಗಳನ್ನ ನೋಡಿ ಖುಷಿ ಪಡ್ತಾ ಇರಬೇಕಾದ್ರೆ ಇನ್ನೊಂದು ಕಪ್ಪು ಬಣ್ಣದ ರೆಕ್ಕೆ ಇರೋ ಕುದುರೆ ಹಾರ್ಕೊಂಡು ಬಂದಿರುತ್ತೆ. ಆಗ ಆಯೋ ಬಂದು ಇದರ ಹೆಸರು ಪೆಗಾಸಸ್ ಅಂತ, ಇದುವರೆಗೂ ಯಾರು ಕೂಡ ಇದರ ಸವಾರಿ ಮಾಡೋಕ್ ಆಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಕ್ರಿಸಿಯಸ್ ಇಲ್ಲಿಗೆ ಬಂದು ಪರ್ಸಿಯಸ್ ನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಎಲ್ಲ ಸಿಪಾಯಿಗಳು ಅಕ್ರಿಸಿಯಸ್ ಜೊತೆ ಫೈಟ್ ಮಾಡ್ತಾ ಇವನ ಕೈಗಳನ್ನ ಕಟ್ ಮಾಡಿದಾಗ ಅಕ್ರಿಸಿಯಸ್ ಅವರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಅವನನ್ನ ಫಾಲೋ ಮಾಡ್ಕೊಂಡು ಡ್ರಾಕೋ, ಪರ್ಸಿಯಸ್ ಮತ್ತೆ ಎಲ್ಲ ಸಿಪಾಯಿಗಳು ಹಿಂದೆ ಹೋದಾಗ ಜೈಂಟ್ ಚೇಳುಗಳಿರೋ ಜಾಗಕ್ಕೆ ಬಂದು ಸಿಕ್ಕಾಕೋತಾರೆ. ಈ ಜೈಂಟ್ ಸ್ಕಾರ್ಪಿಯನ್ಸ್ ಇವರ ಮೇಲೆ ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸೈನಿಕರು ತಮ್ಮನ್ನ ಕಾಪಾಡ್ಕೊಳ್ಳೋಕೆ ಸ್ಕಾರ್ಪಿಯನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಡ್ರಾಕೋ ಕೂಡ ಒಂದು ಸ್ಕಾರ್ಪಿಯನ್ ಮೇಲೆ ಹತ್ತಿ ಒಂದು ಈಟಿಯಿಂದ ಚುಚ್ಚಿ ಸಾಯಿಸ್ತಾನೆ. ಆದ್ರೆ ಒಂದು ಸ್ಕಾರ್ಪಿಯನ್ ಆಯೋ ಮೇಲೆ ಅಟ್ಯಾಕ್ ಮಾಡೋಕ್ ಬಂದಾಗ ಪರ್ಸಿಯಸ್ ತಕ್ಷಣ ಬಂದು ಅವಳನ್ನ ಕಾಪಾಡಿ ಆ ಸ್ಕಾರ್ಪಿಯನ್ ದೇಹವನ್ನ ಒಳಗಡೆಯಿಂದ ನಾಶ ಮಾಡ್ತಾನೆ. ಎಲ್ಲಾ ಸ್ಕಾರ್ಪಿಯನ್ ಗಳು ಸತ್ತಿದಾವೆ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಇನ್ನಷ್ಟು ಸ್ಕಾರ್ಪಿಯನ್ ಬರೋದನ್ನ ನೋಡಿ ಓಡೋಗ್ಬೇಕು ಅಂದಾಗ ಸ್ಕಾರ್ಪಿಯನ್ ಮಧ್ಯ ಟ್ರಾಪ್ ಆಗ್ತಾರೆ. ಇನ್ನೇನು ಈ ಸ್ಕಾರ್ಪಿಯನ್ ಗಳು ಇವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗ ಈ ಸ್ಕಾರ್ಪಿಯನ್ ಕಿಂಗ್ ಜಿನ್ ಬಂದು ಎಲ್ಲ ಸ್ಕಾರ್ಪಿಯನ್ ಗಳನ್ನ ಸಮಾಧಾನ ಮಾಡ್ತಾನೆ. ಆದ್ರೆ ಪರ್ಸಿಯಸ್ ಕೈಗೆ ಒಂದು ಸ್ಕಾರ್ಪಿಯನ್ ಕಚ್ಚಿರೋದ್ರಿಂದ ನರಳುತ್ತಾ ಇರ್ಬೇಕಾದ್ರೆ ರಾತ್ರಿ ವೇಳೆ ಯಾರು ಇಲ್ದೇ ಇದ್ದಾಗ ಜಿನ್ ತನ್ನ ಮ್ಯಾಜಿಕ್ ಇಂದ ಆ ಗಾಯವನ್ನ ವಾಸಿ ಮಾಡ್ತಾನೆ. ಆದ್ರೆ ಡ್ರಾಕೋ ಮತ್ತೆ ಇವನ ಸಿಪಾಯಿಗಳು ಪರ್ಸಿಯಸ್ ನ ಸಾಯಿಸ್ತಾ ಇರಬಹುದು ಅಂತ ತಿಳಿದು ಜಿನ್ ಜೊತೆ ಫೈಟ್ ಮಾಡ್ತಾರೆ. ಆದ್ರೆ ಪರ್ಸಿಯಸ್ ಈ ಫೈಟ್ ನಿಲ್ಸಿ ಜಿನ್ ನಮ್ಗೆ ಕ್ರಾಕನ್ ವರೆಗೂ ಹೋಗೋಕೆ ಸಹಾಯ ಮಾಡ್ತಾರೆ ಅಂದಾಗ ಜಿನ್ ಕೂಡ ಸ್ಕಾರ್ಪಿಯನ್ ಗಳನ್ನ ಯೂಸ್ ಮಾಡ್ಕೊಂಡು ಪರ್ಸಿಯಸ್ ಮತ್ತೆ ಅವನ ಗುಂಪನ್ನ ಕ್ರಾಕನ್ ಇರೋ ಜಾಗದ ಕಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅರ್ಗೋಸ್ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಕೇವಲ ಒಂದು ಬಲಿ ಕೊಡೋದ್ರಿಂದ ಇಡೀ ಅರ್ಗೋಸ್ ರಾಜ್ಯದ ಜನರು ಜೀವಂತವಾಗಿ ಬದುಕಬಹುದು ಅಂದ್ರೂ ಕೂಡ ರಾಜ ಕೆಫಿಯಸ್ ಯಾಕೆ ಸುಮ್ನೆ ಇದ್ದಾರೆ ಅಂತ ಎಲ್ಲ ಜನಗಳು ರಾಜ ಕೆಫಿಯಸ್ ವಿರುದ್ಧ ನಿಂತ್ಕೊಳ್ಳೋ ತರ ಮೋಟಿವೇಟ್ ಮಾಡ್ತಾನೆ. ಇದೆಲ್ಲ ಯುವರಾಣಿ ಆಂಡ್ರೋಮೆಡಾ ಕೂಡ ನೋಡ್ತಾ ಇರ್ತಾಳೆ. ಈ ಕಡೆ ಪರ್ಸಿಯಸ್ ತನ್ನ ಸೈನ್ಯವನ್ನ ಕರ್ಕೊಂಡು ಸಾವಿರಾರು ವರ್ಷಗಳ ಹಿಂದೆ ಕ್ರಾಕನ್ ಎಲ್ಲಾ ಟೈಟನ್ ಗಳನ್ನ ಯಾವ ಜಾಗದಲ್ಲಿ ಸೋಲಿಸಿತ್ತೋ ಅದೇ ಜಾಗಕ್ಕೆ ಬರ್ತಾರೆ. ನಂತರ ಪರ್ಸಿಯಸ್ ಟಿಜಿಯನ್ ವಿಚಸ್ ಗಳಿಗೆ ಕ್ರಾಕನ್ ಎಲ್ಲಿದ್ದಾನೆ ಮತ್ತೆ ಅವನನ್ನ ಹೇಗೆ ಸಾಯಿಸೋದು ಅಂತ ಕೇಳಿದಾಗ ಈ ವಿಚ್ ಗಳು ಇವರ ಜೊತೆ ಆಟ ಆಡೋಕೆ ಶುರು ಮಾಡ್ತಾರೆ.
ಇದೆಲ್ಲ ತಿಳ್ಕೊಬೇಕು ಅಂದ್ರೆ ನಮ್ಗೆ ಮನುಷ್ಯನ ಮಾಂಸ ಬೇಕು ಅಂತ ಅಲ್ಲಿರೋ ಸಿಪಾಯಿಗಳ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಪರ್ಸಿಯಸ್ ಆ ವಿಚ್ ಗಳ ಕಣ್ಣು ತಕೊಂಡು, ಇವಾಗ ನೀವು ಹೇಳಿಲ್ಲ ಅಂದ್ರೆ ಈ ಕಣ್ಣನ್ನ ಕೆಳಗಡೆ ಬಿಸಾಕ್ತೀನಿ ಅಂದಾಗ ಕ್ರಾಕನ್ಗೆ ಸಾಯಿಸೋದು ಯಾವ ಮನುಷ್ಯ ಮತ್ತೆ ದೇವರುಗಳಿಂದನೂ ಸಾಧ್ಯ ಇಲ್ಲ. ಆದ್ರೆ ಕತ್ತಲೆ ಲೋಕದಲ್ಲಿರೋ ಮೆಡುಸಳ ನೋಟದಿಂದ ಮಾತ್ರ ಸಾಧ್ಯ. ಆದ್ರೆ ಮೆಡುಸಳನ್ನ ಹೇಗ್ ಕರ್ಕೊಂಡು ಹೋಗ್ತೀರಾ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು ಎಲ್ಲಾನು ಕಲ್ಲಾಗಿ ಬದಲಾಗುತ್ತೆ ಅಂತ ಹೇಳ್ತವೆ. ಜೊತೆಗೆ ಈ ಪ್ರೊಸೆಸ್ ಅಲ್ಲಿ ಪರ್ಸಿಯಸ್ ಕೂಡ ಸಾಯ್ತಾನೆ ಅಂತ ಹೇಳಿದಾಗ ಪರ್ಸಿಯಸ್ ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ಕ್ರಾಕನ್ನ ಸಾಯಿಸೋದೇ ನನ್ನ ಉದ್ದೇಶ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಪರ್ಸಿಯಸ್ ನ ಈ ಡಿಸಿಷನ್ ನೋಡಿ ಜ್ಯೂಸ್ ಮತ್ತೆ ಬಂದು, ನೀನು ದೇವಲೋಕಕ್ಕೆ ಬಂದು ಆರಾಮಾಗಿ ಇರಬಹುದು, ಯಾಕೆ ಈ ಜನಗಳಿಗೋಸ್ಕರ ನಿನ್ನ ಪ್ರಾಣ ಕಳ್ಕೊತೀಯ ಅಂತ ಕೇಳಿದಾಗ, ನಾನ್ ಯಾವ ಜನಗಳಿಗೋಸ್ಕರನು ಕ್ರಾಕನ್ ಜೊತೆ ಫೈಟ್ ಮಾಡ್ತಿಲ್ಲ, ಆದ್ರೆ ಹೇಡಿಸ್ ನನ್ನ ಫ್ಯಾಮಿಲಿನ ಸಾಯಿಸಿದ್ದಾನೆ, ಅವನನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಅಂದಾಗ ಈ ಜರ್ನಿ ತುಂಬಾನೇ ದುಬಾರಿ ಆಗಿದೆ ಅಂತ ಒಂದು ಚಿನ್ನದ ನಾಣ್ಯವನ್ನ ಕೊಟ್ಟು ಜ್ಯೂಸ್ ಅಲ್ಲಿಂದ ಹೋಗ್ತಾನೆ. ನಂತರ ಎಲ್ಲರೂ ಸೇರಿ ಮೆಡುಸಳ ತಲೆ ತರಬೇಕು ಅಂತ ಅವಳಿರೋ ಕತ್ತಲೆ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಕತ್ತಲೆ ಲೋಕದ ಒಳಗೆ ಹೋಗೋಕೆ ಇವರಿಗೆ ಒಂದು ದೋಣಿ ಬೇಕಾಗಿರೋದ್ರಿಂದ ಜಿನ್ ಪರ್ಸಿಯಸ್ ಕೈಯಲ್ಲಿರೋ ಚಿನ್ನದ ಕಾಯಿನ್ ತಕೊಂಡು ನೀರಲ್ಲಿ ಬಿಸಾಕ್ತಾನೆ. ಆಗ ಕತ್ತಲೆ ಲೋಕದಿಂದ ಒಂದು ದೋಣಿ ಬಂದಾಗ ಎಲ್ರೂ ಅದರಲ್ಲಿ ಕೂತು ಮೆಡುಸ ಇರೋ ದೇವಸ್ಥಾನದ ಕಡೆ ಹೋಗ್ತಾ ಇರಬೇಕಾದ್ರೆ ಆಯೋ ಮೆಡುಸಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾಳೆ. ಪೊಸೈಡನ್ ಮೆಡುಸಳ ಅಂದಕ್ಕೆ ಸೋತು ಅವಳ ಜೊತೆ ಮಲಗಬೇಕು ಅಂದಾಗ ಮೆಡುಸ ಒಂದು ದೇವಸ್ಥಾನದಲ್ಲಿ ಬಂದು ಬಚ್ಚಿಟ್ಕೋತಾಳೆ. ಆದ್ರೆ ಆ ದೇವಸ್ಥಾನದ ದೇವಿ ಮೆಡುಸಳನ್ನ ಕಾಪಾಡದೆ ಇದ್ದಾಗ ಪೊಸೈಡನ್ ಇವಳ ಜೊತೆ ಎಲ್ಲಾ ಕೆಲಸವನ್ನ ಮುಗಿಸಿ, ನೀನು ಅಂದವಾಗಿದೀಯಾ ಅಂತ ನಿಂಗೆ ಕೊಬ್ಬು ಜಾಸ್ತಿ ಇದೆ, ಇದಾದ್ಮೇಲೆ ಯಾರೇ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಕೂಡ ಅವರು ಕಲ್ಲಾಗಿ ಬದಲಾಗ್ತಾರೆ ಅಂತ ಶಾಪ ಹಾಕಿರ್ತಾನೆ. ಮೆಡುಸ ಇರೋ ಜಾಗಕ್ಕೆ ಬರ್ತಿದ್ದಂಗೆ ಡ್ರಾಕೋ ಇಲ್ಲಿವರೆಗೂ ಬರ್ತೀವಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ಬಂದಿರೋ ಕೆಲಸ ಕೂಡ ಮುಗಿಸ್ಲೇಬೇಕು ಅಂತ ಪರ್ಸಿಯಸ್ಗೆ ಹೇಳ್ತಾನೆ. ಅದಕ್ಕೆ ಪರ್ಸಿಯಸ್ ಯಾವುದೇ ಕಾರಣಕ್ಕೂ ಯಾರು ಕೂಡ ಮೆಡುಸಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅಂತ ಹೇಳಿ ಎಲ್ಲರೂ ಒಳಗಡೆ ಬಂದು ಮೆಡುಸಳನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಮೆಡುಸ ಹಿಂದೆಯಿಂದ ಇವರ ಮೇಲೆ ಆರೋಗಳಿಂದ ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಪರ್ಸಿಯಸ್ ಕೆಳಗೆ ಬೀಳ್ತಾ ಚಾಕುವಿನ ಸಹಾಯದಿಂದ ನೇತಾಡ್ತಾ ಇರ್ತಾನೆ. ಆದ್ರೆ ಮೆಡುಸ ಬಿಟ್ಟಿರೋ ಆ ಆರೋ ಡ್ರಾಕೋಗೆ ಚುಚ್ಚಿರುತ್ತೆ. ಮೆಡುಸ ಕೂಡ ಸೈಲೆಂಟ್ ಆಗಿ ಒಬ್ಬೊಬ್ಬರ ಎದುರಿಗೆ ಬಂದು ಅವರನ್ನ ಕಲ್ಲುಗಳಾಗಿ ಚೇಂಜ್ ಮಾಡ್ತಾ ಇರ್ತಾಳೆ. ಆಗ ಪರ್ಸಿಯಸ್ ಒಂದು ಪ್ಲಾನ್ ಮಾಡಿ, ನಾನು ಮೆಡುಸಳ ಎದುರುಗಡೆ ಓಡ್ತಾ ಇರ್ತೀನಿ, ನೀನು ಹಿಂದೆಯಿಂದ ಅವಳ ಮೇಲೆ ಅಟ್ಯಾಕ್ ಮಾಡು ಅಂತ ಜಿನ್ಗೆ ಹೇಳಿ ಓಡ್ತಾ ಇರ್ತಾನೆ. ಪರ್ಸಿಯಸ್ ಈ ಕಡೆ ಓಡ್ತಾ ಇರ್ಬೇಕಾದ್ರೆ ಮೆಡುಸ ಅವನನ್ನ ಫಾಲೋ ಮಾಡ್ತಾ ಇರ್ತಾಳೆ. ಆಗ ಜಿನ್ ಇವಳ ಮೇಲೆ ಅಟ್ಯಾಕ್ ಮಾಡಿದಾಗ ಮೆಡುಸ ತನ್ನ ಬಾಲದಿಂದ ಜಿನ್ನ ಹಿಡ್ಕೊಂಡು ಕಲ್ಲಾಗಿ ಮಾಡಬೇಕು ಅಂತ ನೋಡಿದಾಗ ಜಿನ್ ಕಲ್ಲಾಗದೆ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಂಡು ಮೆಡುಸನ ಸಾಯಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಮೆಡುಸ ಸಾಯದೆ ಪರ್ಸಿಯಸ್ ನ ಸಾಯಿಸಬೇಕು ಅಂದಾಗ ಡ್ರಾಕೋ ಮೇಲೆಯಿಂದ ಒಂದು ಚೂಪಾದ ವಸ್ತುವನ್ನ ಮೆಡುಸಳ ಬಾಲದ ಮೇಲೆ ತಿವಿತಾನೆ. ಇದರಿಂದ ಕೋಪಗೊಂಡಂತ ಮೆಡುಸ ಡ್ರಾಕೋನ ಕಲ್ಲಾಗಿ ಮಾಡಿ ಪರ್ಸಿಯಸ್ ನ ಸಾಯಿಸಬೇಕು ಅಂದಾಗ ಒಂದು ಶೀಲ್ಡ್ ಅಲ್ಲಿ ಮೆಡುಸಳ ರಿಫ್ಲೆಕ್ಷನ್ ನೋಡಿ ಪರ್ಸಿಯಸ್ ಅವಳ ತಲೆಯನ್ನ ಕಟ್ ಮಾಡ್ತಾನೆ. ನಂತರ ಪರ್ಸಿಯಸ್ ಮೆಡುಸಳ ತಲೆಯನ್ನ ಒಂದು ಬ್ಯಾಗ್ ಅಲ್ಲಿ ಹಾಕೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ಆಯೋ ಇವನನ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಆದ್ರೆ ಅಕ್ರಿಸಿಯಸ್ ಹಿಂದೆಯಿಂದ ಬಂದು ಆಯೋನ ಚಾಕುವಿಂದ ಚುಚ್ಚಿ, ಇವಾಗ ನಾವ್ ಇಬ್ರೇ ಇರೋದು ಪರ್ಸಿಯಸ್ ಅಂತ ಹೇಳಿ ಪರ್ಸಿಯಸ್ ಜೊತೆ ಫೈಟ್ ಮಾಡ್ತಾನೆ. ಪರ್ಸಿಯಸ್ ಅಕ್ರಿಯಸ್ ಎದುರುಗಡೆ ಸೋಲ್ತಾ ಇರಬೇಕಾದ್ರೆ ಜ್ಯೂಸ್ ಕೊಟ್ಟಿರೋ ತಲ್ವಾರ್ ನೋಡಿ ಫೈನಲಿ ಅದನ್ನ ತಕೊಂಡು ಅಕ್ರಿಸಿಯಸ್ಗೆ ಸಾಯಿಸ್ತಾನೆ. ಅಕ್ರಿಸಿಯಸ್ ಹೇಡಿಸ್ ಪವರ್ ಇಂದ ಆಚೆ ಬರ್ತಿದ್ದಂಗೆ ನೀನು ಅವ್ರ ತರ ಆಗ್ಬೇಡ ಅಂತ ಹೇಳಿ ಸತ್ತೋಗ್ತಾನೆ. ನಂತರ ಪರ್ಸಿಯಸ್ ಆಯೋ ಹತ್ರ ಬಂದಾಗ ಆಯೋ ಹೇಳ್ತಾಳೆ, ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಆರ್ಗೋಸ್ಗೆ ಹೋಗಿ ಕ್ರಾಕನ್ನ ಸಾಯಿಸುವಂತ ಗಾಳಿಯಲ್ಲಿ ಡಿಸಾಲ್ವ್ ಆಗ್ತಾಳೆ. ಪೆಗಾಸಸ್ ಕೂಡ ಹಾರ್ಕೊಂಡು ಪರ್ಸಿಯಸ್ ಹತ್ರ ಬಂದಾಗ ಪರ್ಸಿಯಸ್ ಪೆಗಾಸಸ್ ರೈಡ್ ಮಾಡ್ಕೊಂಡು ಮೆಡುಸಳ ತಲೆ ತಗೊಂಡು ಆರ್ಗೋಸ್ ಕಡೆ ಬರ್ತಾ ಇರ್ತಾನೆ. ಆದ್ರೆ ದೇವಲೋಕದಲ್ಲಿ ಹೇಡಿಸ್ ಬಂದು ಜ್ಯೂಸ್ಗೆ ಮ್ಯಾನಿಪುಲೇಟ್ ಮಾಡಿ ಈ ಜನಗಳಿಗೆ ಪಾಠ ಕಲಿಸ್ಲೇಬೇಕು ಅಂದಾಗ ಜ್ಯೂಸ್ ಕೂಡ ಕ್ರಾಕನ್ಗೆ ರಿಲೀಸ್ ಮಾಡು ಅಂತ ಹೇಳ್ತಾನೆ. ಕ್ರಾಕನ್ ಬರೋ ಸಂಕೇತ ಗೊತ್ತಾಗ್ತಿದ್ದಂಗೆ ಆರ್ಗೋಸ್ ನ ಜನಗಳು ಯುವರಾಣಿ ಆಂಡ್ರೋಮೆಡಾಳ ಬಲಿ ಕೊಡಬೇಕು ಅಂತ ಅರಮನೆ ಒಳಗೆ ನುಕ್ಕೊಂಡು ಬರ್ತಾರೆ. ಆದ್ರೆ ಯುವರಾಣಿ ಕೂಡ ಸ್ವತಃ ತನ್ನ ಬಲಿ ಕೊಡೋಕೆ ಅಂತ ಮುಂದೆ ಬರ್ತಾ ಇರ್ತಾಳೆ. ಆರ್ಗೋಸ್ ನ ಜನರಿಗೋಸ್ಕರ ಯುವರಾಣಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಕ್ರಾಕನ್ ಎದುರುಗಡೆ ಬಂದು ನೇತಾಡ್ತಾ ಇರ್ತಾಳೆ. ಈ ಕಡೆ ಸಮುದ್ರದಿಂದ ಕ್ರಾಕನ್ ಕೂಡ ಮೇಲೆ ಬರ್ತಾ ಇಡೀ ಆರ್ಗೋಸ್ ರಾಜ್ಯವನ್ನ ನಾಶ ಮಾಡ್ತಾ ಇರಬೇಕಾದ್ರೆ ಜ್ಯೂಸ್ ಹೇಡಿಸ್ ಹತ್ರ ಬಂದು, ಇದೇನ್ ಮಾಡ್ತಿದೀಯಾ, ಇದೆಲ್ಲ ಇವಾಗ್ಲೇ ನಿಲ್ಸು ಅಂದಾಗ ಹೇಡಿಸ್, ನಾನ್ ಕೇವಲ ನನ್ ಮಾತನ್ನ ಮಾತ್ರ ಕೇಳ್ತೀನಿ, ಕ್ರಾಕನ್ ಇಂದ ನನಗ್ ಮಾತ್ರ ಶಕ್ತಿ ಸಿಗೋದು, ನೀನ್ ಮಾಡಿರೋ ಮೋಸನ ನಾನ್ ಇನ್ನೂ ಮರ್ತಿಲ್ಲ, ನಿನ್ಗಿಂತ ಶಕ್ತಿಶಾಲಿಯಾಗಿ ನಿನ್ನನ್ನು ಕೂಡ ಸಾಯಿಸ್ತೀನಿ ಅಂದಾಗ ಆರ್ಗೋಸ್ ಅಲ್ಲಿ ಒಬ್ಬ ದೇವ ಮನುಷ್ಯ ಇದ್ದಾನೆ ಅಂತ ಜ್ಯೂಸ್ ಹೇಳ್ತಾನೆ. ಈ ಕಡೆ ಪರ್ಸಿಯಸ್ ಮೆಡುಸಳ ತಲೆ ತಗೊಂಡು ಆರ್ಗೋಸ್ ಕಡೆ ಬರ್ತಾ ಇರಬೇಕಾದ್ರೆ ಹೇಡಿಸ್ ತನ್ನ ರಾಕ್ಷಸರನ್ನ ಬಿಟ್ಟಾಗ ಪರ್ಸಿಯಸ್ ಇಂದ ಆ ಬ್ಯಾಗ್ ತಗೊಂಡು ಓಡೋಗ್ತಾವೆ. ಆದ್ರೆ ಪರ್ಸಿಯಸ್ ಆ ಬ್ಯಾಗ್ ತಗೋಬೇಕು ಅಂತ ಈ ರಾಕ್ಷಸರನ್ನ ಫಾಲೋ ಮಾಡ್ತಾ ಇರಬೇಕಾದ್ರೆ ಸಮುದ್ರದಿಂದ ಕ್ರಾಕನ್ ಮೇಲೆ ಬಂದು ಯುವರಾಣಿಯನ್ನ ತಿನ್ನೋಕೆ ಮುಂದೆ ಬರ್ತಾ ಇರುತ್ತೆ. ಪರ್ಸಿಯಸ್ ತಕ್ಷಣ ಆ ರಾಕ್ಷಸನ ಮೇಲೆ ಜಂಪ್ ಮಾಡಿ ಮೆಡುಸಳ ತಲೆ ಇರೋ ಆ ಬ್ಯಾಗ್ ತಗೊಂಡು ಕ್ರಾಕನ್ ಎದುರುಗಡೆ ಬಂದು ಮೆಡುಸಳ ಕಣ್ಣುಗಳನ್ನ ಕ್ರಾಕನ್ಗೆ ತೋರಿಸ್ತಾನೆ. ಆಗ ಕ್ರಾಕನ್ ಸಂಪೂರ್ಣವಾಗಿ ಒಂದು ಜಾಯಿಂಟ್ ಕಲ್ಲಾಗಿ ಪುಡಿ ಪುಡಿಯಾಗಿ ಒಡೆದು ಸಮುದ್ರದಲ್ಲಿ ಬೀಳುತ್ತೆ. ಆಗ ಹೇಡಿಸ್ ಬಂದು ಪರ್ಸಿಯಸ್ಗೆ, ನಾನು ದೇವರು, ನೀನು ನನ್ನ ಸಾಯಿಸೋಕ್ಕಾಗಲ್ಲ, ನಾನ್ ಯಾವಾಗ್ಲೂ ಜೀವಂತವಾಗಿರ್ತೀನಿ ಅಂದಾಗ ಪರ್ಸಿಯಸ್, ಆದ್ರೆ ಭೂಮಿ ಮೇಲಲ್ಲ ಅಂತ ಮ್ಯಾಜಿಕ್ ಸ್ವರ್ಡ್ ಇಂದ ಕತ್ತಲೆ ಲೋಕಕ್ಕೆ ಕಳಿಸ್ತಾನೆ.
ಈ ಎಲ್ಲ ಕೇವಸ್ ಅಲ್ಲಿ ಯುವರಾಣಿ ನೀರಲ್ಲಿ ಬಿದ್ದಿರೋದ್ರಿಂದ ಪರ್ಸಿಯಸ್ ಬಂದು ಅವಳನ್ನ ಕಾಪಾಡ್ತಾನೆ. ಆಗ ಯುವರಾಣಿ ಅರ್ಗೋಸ್ಗೆ ನಿನ್ನಂತ ರಾಜನ ಅವಶ್ಯಕತೆ ಇದೆ ಅಂದಾಗ ಪರ್ಸಿಯಸ್ ನಂಗೆ ರಾಜ ಆಗೋಕೆ ಇಷ್ಟ ಇಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನಗಳ ಸೇವೆ ಮಾಡ್ತೀನಿ, ನೀವು ಒಳ್ಳೆ ರಾಣಿ ಆಗ್ಬೋದು ಅಂತ ಹೇಳಿ ಪೆಗಾಸಸ್ ಹತ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಪರ್ಸಿಯಸ್ ಸಮುದ್ರದ ತೀರಕ್ಕೆ ಬಂದು ಸಮುದ್ರವನ್ನ ನೋಡ್ತಾ ಇರಬೇಕಾದ್ರೆ ಜ್ಯೂಸ್ ಬಂದು ದೇವಲೋಕ ನೀನ್ ಮಾಡಿರೋ ಕೆಲಸಕ್ಕೆ ಋಣಿಯಾಗಿದೆ, ನೀನು ದೇವಲೋಕಕ್ಕೆ ಬರ್ದೇ ಇದ್ರು ಕೂಡ ಅರ್ಗೋಸ್ನ ಜನ ನಿನ್ನನ್ನ ದೇವರಂತೆ ಪೂಜೆ ಮಾಡ್ತಾರೆ, ನೀನು ಒಂಟಿಯಾಗಿರೋದು ನಂಗೆ ಇಷ್ಟ ಇಲ್ಲ, ನಿಂಗೊಬ್ಳು ಕಂಪ್ಯಾನಿಯನ್ ಬೇಕು ಅಂತ ಹೇಳಿ ಜ್ಯೂಸ್ ದೇವಲೋಕಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ. ಪರ್ಸಿಯಸ್ ತಿರುಗ್ ನೋಡಿದಾಗ ಆಯೋ ಮತ್ತೆ ಮನುಷ್ಯಳ ರೂಪ ಧರಿಸಿ ಭೂಮಿಗೆ ಬಂದಿರ್ತಾಳೆ. ಇಲ್ಲಿಗೆ ಈ ಕತೆ ಎಂಡ್ ಆಗುತ್ತೆ. ಸೊ ಮೂವಿ ಹೇಗನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ.